ತಿಂಡಿ ಮಕ್ಕಳು ಹೊಲ ಒತ್ತಿ ಹಾಕಿ ರೊಕ್ಕ ಒಯ್ದಾಳ ಹಂಗಂತೇವ ಪಿಂಡ್ರಿ ಮಗ ಅಂತಾವ. ಯಾಕ ನೀ ಹೇಳಿ ಕೇಳಿಸಿಲ್ಲ ನಮಗ ಕಮಲ ಹೇಳಂಗಿದ್ರೆ ನಿನ್ನ ಬಾಯಿಂದ ಹೇಳ, ಇಲ್ಲ ಅಂದ್ರೆ ನಿಂತ ನೋಡಿದ ಕೈ ಚೀಲ ಕುಲಕರ್ಣಿ ಅವ್ರ ಬಾಯಿಂದ ಹೇಳ್ಸ, ಹೆಂಗಸರ ಬಾಯಿಂದ ಕೇಳುವಂತ ಕಷ್ಟಲಂದೆ ನಾನು ಹೇಳ. ದುಡ್ಡು ಅಡಚಣೆಯಾಗಿ ನನ್ನ ಹತ್ರ ನಾವು ಹೊಲ ಒತ್ತಿ ಹಾಕಕ್ ಬರ್ತಾರ ಅಂತ ಹೇಳಿದ್ರು. ಯಾರು ಹೇಳ್ತಾರೆ? ಅತ್ತಾರ ನನ್ನ ಆತ್ಮಿ ಗೆಳೆಯ ಈ ಕುಲಕರ್ಣಿ. ಡಗ್ಗವಂತು ತಗೊಳ ಚಲೋ ಐತಿಲ್ಲ. ಏ ಕುಲಕರ್ಣಿ, ಓ ಯಪ್ಪ ವಯಸ್ಸಾಗಿತ್ತಿಲ್ಲ ನಿನಗೆ? ನನ್ನ ಬಾಡ ನಮ್ಮ ಸನೇದ್ರಾಗ ಮದುವೆ ಐತಿ, ಇತ್ತಾಗ ಶಾದಿ ಪಟಕ್ಕನೆ ಗಾದಿ. ಶೀಕರಣಿ ಕುಡಿದು ಒಗ್ಗರಣಿತಿಂದ ಮನ್ಯಾಗ ಬೆಚ್ಚಗೆ ಮಲಗೋದು ಬಿಟ್ಟು ಇಲ್ಲಿ ಬಂದು ಹುಟ್ಟಿಸ್ಕೊಂಡು ಏನ್ ಬೇಕಾದ್ರೆ ಮಾತಾಡ್ತೇನೆ. ಅವರಿಗೆ ತ್ರಾಸ ಐತಿ, ಹೊಲ ಒತ್ತಿ ಹಾಕಕ್ಕೆ ಬರ್ಬಹುದು ಅಂದಿದ್ದೆ, ಬಂದನಂತ ತಿಳ್ಕೊಂಡ ಬರೀ ಚಪ್ಪಲ್ಲಿ ಅವನು. ಕುಲಕರ್ಣಿ, ವಯಸ್ಸಾಗ ಹಿರಿಯ ಮನುಷ್ಯ ಆಗ್ತಿದ್ ಒಂದು ಸಲ ನಿನ್ನ ಸುಮ್ಮನೆ ಬಿಡ್ತೀನಿ. ಹಿಂಗ ಅಂದ್ ಬಿಡಾರ ಬಾಳ ಮಂದಿ ಅದ. ಆದ್ರೆ ನಾ ಬಿಡ್ಬೇಕಲ್ಲ ನಿನ್ನ. ಪೂರ ಹೊಡೆದಿಲ್ಲಿ ಅಷ್ಟ ಅಲ್ಲಣ್ಣ, ಈ ಕೆದಳಲ್ಲಿ ಅವ್ರ ಅಣ್ಣಿಗೆ ಹೇಳಿ ನೋಡು ಹೋದಾಗ ನಾನು ಕೈ ಹಿಡಿದು ಎಳ್ಸ ಕಚ್ಚಾಳ. ಅದನ್ನ ನೋಡಿ ಹಲ್ಕಿಸ್ಕೊಂಡು ನಿಂತಾಳ. ಇನ್ನು ನಾನು ಹೆಂಗ್ ಸಹಿಸ್ಕೊಳ್ಳಿ ಅಣ್ಣ, ಹೆಂಗ್ ಸಹಿಸ್ಕೊಳ್ಳಿ? ಈ ನಡುದಾರಿಗೆ ಈ ಗೌಡ ನಿನ್ನ ಕೈ ಹಿಡಿದ ಅಂತ. ಹೌದಣ್ಣ, ಬಿಡಬೇಡ ಅವನ್ನ. ಯಪ್ಪ 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 ಸಿಟ್ಟಿಗೆ ಬೇಡ, ಬೇಕಾದ್ರೆ ನೀನು ಅವನ ತಂಗಿ ಕೈ ಹಿಡಿದು ಎಳೆದು ಬಿಡು. ಕುತ್ತಿಗೆ ಹಚ್ಚಿ ಕುಂತೀನಿ ಮಗ ನಾನು. ಜಗಳ ಮುಗಿಸ್ರಲಿ. ಮುಗಿಸ್ತಲ್ಲ ಸ್ನೇಹಿತ ಸಲಿಗೆ ಕೊಟ್ರೆ ಇಲ್ಲಿ ಬದ್ಮಾಸ್ ಸಾಕತಿ ಅವಾಗ ಊರು ಬದಮಾಸ ನಿನಗ ನನ್ನ ತಂಗಿ ಅರಿವಿ ಮುಟ್ಟೋ ಯೋಗ್ಯತೆ ಇಲ್ಲ ನನ್ನ ಮಗ ನೀನು. ಕಂಡನಾಕಿ ಕೈ ಹಿಡಿದು ಚಕ್ಕಾಕ ಆಕಿ ನನ್ನ ದಾರಿ ಬಿಟ್ಟಾಕಿ ಅಂತ ತಿಳ್ಕೊಂಡಿದ್ದೀನಿ. ಜಗ್ಗಿ ನೋಡು ಏನ್ ಮಾಡವ, ಏನು ಮಾಡವ? ನಡುದಾರ ನಿಂತ್ಕೊಂಡು ನಮ್ಮ ತಂಗಿ ಕೈ ಹಿಡಿದು ಚಕ್ಕಿರ್ಬೇಕಷ್ಟ. ನಾ ನಿಮ್ಮ ತಂಗಿ ಕೈ ಹಿಡಿದು ಚಕ್ಕಿ ಮುತ್ತು ಕೊಟ್ಟು ಮುದ್ದಾಡ್ತೀನಿ ಅಂತ. ಮಂಜನ ಮಗಳ ನೀ ಗಂಡಸ ಆಗಿದ್ರ, ಆಗಿದ್ರ ನಿಮ್ಮಪ್ಪನ ಮಗನ ನೀ ಆಗಿದ್ರ, ಆಗಿದ್ರ ನನ್ನ ಕೈ ಹಿಡಿದು ಯಾರು ಮುತ್ಕೊಡಲ್ಲ ನೋಡ್ತೀನಿ. ಇಷ್ಟ ಆಗಿಲ್ಲ. ಮುತ್ತು ಕೊಟ್ಟವ ಕೊಟ್ಟ ಬಿಟ್ಟು ನಾನ ನೋಡ್ಲಿಲ್ಲ. ಅವ ನೋಡಿಲ್ಲ ಅಂತ ಇನ್ನೊಂದು ಕೊಡಲಿ. ಚಾನ್ಸ್ ಚಲೋ ಇತ್ತು, ನನಗೂ ಸಿಗಲಿಲ್ಲ. ನಾನಿಲ್ಲಿರುವಾಗಲೇ ನನ್ನ ತಂಗಿಗೆ ಮುತ್ತು ಕೊಡ್ತೀಯ ಮಗನ? ಈಗ ನೀನು ಕೊಟ್ಟುವ ಮುತ್ತು ನನ್ನ ತಂಗಿಗೆ ಅಲ್ಲವೇ ಬೆಂಕಿಗೆ ಅನ್ನೋದು ನೆನಪಿರ್ಲಿ ಮಗನ ನಿನಗೆ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಅಸಹ್ಯ ಆಗಬಾರ್ದಾಗಿತ್ತಪ್ಪ. ಅಸಹ್ಯ ಇದ್ದವ್ರಿಗೆ ಮತ್ತೆ ಅಸಹ್ಯ ಮಾಡ್ತೀನಿ. ಇಂದ್ರ ಚಂದ್ರನ್ ಮುತ್ತು ಹೆಂಗಿತ್ತಲೆ ಹೈಮಾಲಿ, ಭಾರಿ ಜಿಗ ಜಿಗದ ಮಾತಾಡ್ತಿದ್ದೆಲ್ಲ, ಬರೋಬ್ಬರಿ ಸೊಕ್ಕ ಇಳಿಸಿದ ನಮ್ಮ ಮನೆಯಿಂದ. ಅಣ್ಣ, ನಿಂತವ್ರ ಜೊತೆ ನಮ್ದೇನ್ ಮಾತು? ನಡೆಯಣ್ಣ ಹೋಗೋಣ. ನಡಿಯವ, ಈ ದಾರಿಗೆ ಇವ್ರ ಅಣ್ಣನ ತಿಂಡಿನ ಬಾಳಾಗೈತಿ. ಯೋಗು ಮುತ್ತು ಕೊಡ್ತೀಯ? ಬೇಡ, ಮಾಯ ಬರೇ ಕೂದ್ಲ ಬರ್ತಾವ. ರಾಯ ನಿಮ್ನಂಗ ಬರ್ಗೆಟ್ಟವಲ್ಲ. ಬಾರವ ಗೌರಿ ಸ್ವಲ್ಪ ಯಾರು ಮನೆ ಚಂದ ಈ ಮಗನ ಇವತ್ತಿನ ಇವತ್ತ ಪಂಚಾಯತಿ ಕಟ್ಟಿ ಸುಲ್ಸಾಕಬೇಕು. ದುಡುಕು ಬೇಡ ಗೌಡಪ್ಪ, ನೀ ಏನಾದ್ರು ಈ ವಿಷಯ ಮುಂದಿಟ್ಟುಕೊಂಡು ಪಂಚಾಯತಿ ಸೇರಿಸಿದೆ ಅಂದ್ರ ಮರ್ಯಾದೆ ಹೋಗೋದು ನಿಮ್ಮ ತಂಗಿದು. ಅದೇ ಗೊತ್ತು ನನ್ನ ಮಗನ, ನಿಮ್ಮ ತಂಗಿಗೆಲ್ಲ ಕೂತ್ಕೊಟ್ಟು ಹೋಗ್ಯಾನವ. ಕೂತ್ಕೊಟ್ರೆ ಏನಾಯ್ತು? ಏನ್ ಮಾಡೀನಿ? ನಾ ಮುತ್ತ ಮಾಡೀನಿ ಅಂದ್ರೆ
ಪೋಸ್ಟ್ ಆಫೀಸ್ನ ಪೋಸ್ಟ್ ಮಾಸ್ತರ್ ಸಿಕ್ಕಾ ಕೂತಿದಂಗ ಅದು. ಈ ವಿಷಯ ಊರಾಗ ಗೊತ್ತಾತಂದ್ರ ಮನಿ ಮುಂದೆ ಪಾಳೆ ಹತ್ತೈತ್ ನೋಡು. ನಾ ಸಿಕ್ಕಾ ಕೂತೀನಿ ನಾ ಕೂತೀನಿ ಅಂತ ಯಾವ್ದ್ರ ಒಂದು ಕೇಸ್ನಾಗ ನನ್ನ ಮಗನ ಹಾಕಿ ಬರೋಬ್ಬರಿ ರೂಪುಣ ತಡಕು. ಸತ್ಯದ ಜೀವಿತ ಆ ಮಗ ಕೈ ಹಿಡಿದು ಏನು ಹೋಗಿ ಸೀದಾ ಅವನ ಬಾಯ ಗಲ ಕೊಟ್ಟಿರ್ತೀವಿ. ನನಗೆ ಗೊತ್ತಾ ಮುತ್ತಾಟ ಕೊಟ್ಟ ಮತ್ತೇನ್ ಮಾಡಿದ್ ಬಿಡು ಹೋಗಿ. ರಮ್ಯ ಬಾರು ಹುಡುಗಿ ಸೊರಗ್ತೈತಿ ಇನ್ನೊಂದೆಲ್ಲ ಕೂತ್ಕೊಳ್ಳ ಸಾಯ್ಲಿಕ್ಕೆ ಕರಿಬೇಡ ಮತ್ತೆ ಕೊಟ್ಟು ಹೋಗ್ಬಿಡ್ತಾನ ಅವ ಅಂತೂ ಹಾರ ಇನ್ನು ಉಳ್ದವಂದ್ರ ಹುಡುಗಿ ಸೊರಗ್ತೈತಿ ಹುಡುಗಿ ಅಕ್ಕಿ ಸೊಕ್ಕು ಮುರಿತೀನಿ ಮೊದಲ ರಾಮೇನ ಒಂದು ಗತಿ ಕಾಣಿಸ್ತದೆ. ನಿನ್ನ ಸೊರಗ್ಸಲ್ ತಗೊಂಡ ಆ ಮಕ್ಕಳು ಏನೋ ಒಂದು ಗತಿ ಕಾಣಿಸಬೇಕು. ಭಾಳ ಉರಿ ಹಾಕತ್ತ ಟಕಳೆ ತೋಟದ ಮಳಿ ಬಾರ ನಿಮ್ಮ ಅಪ್ಪ ಟಕಳೆ ಈ ಮಗ ಇಲ್ಲೇ ಅದನ್ನ ಮುತ್ತು ಕೊಟ್ಟು ಹೋದ ಏನೂ ಕಿತ್ಕೊಳಕ್ ಆಗಲಿಲ್ಲ. ಈ ಮಗ ಮುಂದೆ